ಈ ಡಮ್ಮಿ ಸ್ಕೂಲ್ ಟ್ರ್ಯಾಪ್ ಅನ್ನೋದು. ಈ ತರ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ಬಿಟ್ಟು ಲೈಫಲ್ಲಿ ಎಲ್ಲಾ ಎಕ್ಸಾಮ್ಗಳನ್ನು ಇನ್ಕ್ಲೂಡಿಂಗ್ ಲೆಟ್ಸ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಆಗಲಿ, ಯೂನಿವರ್ಸಿಟಿ ಎಕ್ಸಾಮ್ಸ್ ಆಗಲಿ, ಎಲ್ಲ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್. ಸೊ ನಮ್ಮ ಥಾಟ್ಸ್ ಅನ್ನ ಒಟ್ಟುಗೂಡಿಸಿ ಪ್ರಾಪರ್ ಆಗಿ ಕನ್ವೆ ಮಾಡಕ್ ಬರ್ಬೇಕು ನಮಗೆ ಸೀಕ್ವೆನ್ಶಿಯಲಿ, ಇನ್ನೊಬ್ರಿಗೆ ಅರ್ಥ ಆಗೋತ್ತಲ್ಲ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಕಮ್ಯುನಿಕೇಶನ್ ಸ್ಕಿಲ್. ಲೈಫಲ್ಲಿ ಆಗಲಿ, ನಮ್ಮ ರಿಲೇಶನ್ಶಿಪ್ಸ್ ಅಲ್ಲಾಗಲಿ, ಪ್ರೊಫೆಷನಲ್ ಲೈಫಲ್ಲಿ, ಸೋಷಿಯಲ್ ಲೈಫಲ್ಲಿ ಎಲ್ಲ ಕಡೆನೂ ನಮ್ಮ ವಿಚಾರಗಳನ್ನ ಒಟ್ಟುಗೂಡಿಸಿ ಸಂದರ್ಭಕ್ಕೆ ತಕ್ಕಂಗೆ ಡಿಸ್ಕ್ರಿಪ್ಟಿವ್ ಆಗಿ ಅರ್ಥ ಆಗೋ ತರ ಹೇಳೋದನ್ನ ಕಲಿಬೇಕು. ಆ ಸ್ಕಿಲ್ ಅನ್ನೇ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ಬಿಟ್ರೆ ಹೇಗಾಗುತ್ತೆ ಕೇಳಿ. ಇವಾಗಿನ ಮಕ್ಕಳಿಗೆ ನೀವು 10 ನಿಮಿಷ ಟೈಮ್ ಕೊಟ್ಟು 10 ವಿಷಯದ ಬಗ್ಗೆ ಮಾತಾಡು ಅಂದ್ರೆ ಮಾತಾಡ್ತಾರೆ. 10 ನಿಮಿಷ ಒಂದೇ ವಿಷಯ ಮಾತಾಡು ಅಂತ ಹೇಳಿ ಆಗೋದಿಲ್ಲ. ಇತ್ತೀಚೆಗೆ ಅಂಡರ್ ಲಾ ಅಂದ್ರೆ ಹೈಕೋರ್ಟ್ ಅಲ್ಲಿ ಒಂದು ವಿಷಯ ತುಂಬಾ ಚರ್ಚೆ ಆಗಿತ್ತು ರಿಗಾರ್ಡಿಂಗ್ ನೀಟ್. ಯಾವುದು ಅಂತಂದ್ರೆ ಈ ಡಮ್ಮಿ ಸ್ಕೂಲ್ ಟ್ರ್ಯಾಪ್ ಅನ್ನೋದು. ಅಂದ್ರೆ ಒಂದಷ್ಟು ಡಮ್ಮಿ ಸ್ಕೂಲ್ಗಳನ್ನ ಕ್ರಿಯೇಟ್ ಮಾಡೋದು ಅಥವಾ ಅಲ್ಲಿ ಸೇರಿಸೋದು ಆ್ಯಂಡ್ 75% ಅಟೆಂಡೆನ್ಸ್ ತೊಗೊಳ್ಳೋದು ಆ್ಯಂಡ್ ಎಕ್ಸಾಮ್ಗೆ ಹಾಜರಾಗೋದು. ನೀಟಿಗೆ ಮುಂಚೆನೇ 2 ವರ್ಷದಿಂದ ಪ್ರಿಪೇರ್ ಆಗ್ತಾ ಬರೋದು. ಈ ಡಮ್ಮಿ ಸ್ಕೂಲ್ ಟ್ರ್ಯಾಪು ತುಂಬ ರೆಸಿಡೆನ್ಷಿಯಲ್ ನೀಟ್ ಸೆಂಟರ್ಸ್ಗಳಲ್ಲೂ ಇದೆ. ನಾವೇ ಹೇಳ್ಕೊಡ್ತೀವಿ ಅಂತಂತಾರೆ, ಮತ್ತು ನೀಟ್ಗೆ ತುಂಬ ಪ್ರಿಪೇರ್ ಆಗೋದು ಅಂತ. ನಿಮ್ಗೇನು ಅನ್ಸುತ್ತೆ ಅಂದರೆ ನೀಟನ್ನ ತುಂಬ ಕಾನ್ಸಂಟ್ರೇಟ್ ಮಾಡ್ತಿರೋದು PU ಅಕಾಡೆಮಿಕ್ಸ್ನ ತಲೆನೇ ಕೆಡ್ಸ್ಕೊಳ್ದೆ ಬಿಡ್ತಾ ಇರೋದು. ಇಸ್ ಇಟ್ ಎ ರೈಟ್ ವೇ ಅಥವಾ ವೈ ಇಟ್ ಇಸ್ ಹ್ಯಾಪನಿಂಗ್ ಇನ್ ಸಚ್ ಎ ವೇ? ಇದ್ರದ್ದು ಎವಲ್ಯೂಷನ್ ಯೋಚನೆ ಮಾಡಿ, ಹೆಂಗಿದೆ ಡೆವಲಪ್ ಆಯಿತು ಅಂತ. ಒಂದು 20 ವರ್ಷ 25-30 ವರ್ಷ ನಾವು ನೋಡಿದ್ರೆ, ಮೊದಲೆಲ್ಲ ಕಾಲೇಜಿಗೆ ಹೋಗೋರು ಒಳ್ಳೆ ಕಾಲೇಜಲ್ಲಿ ಸೇರಬೇಕು, ಸೇರಿಕೊಂಡು ಅದ್ರ ಸುತ್ತಮುತ್ತ ಯಾವುದಾದ್ರೂ ಒಂದು ಟ್ಯೂಷನ್ ಸೆಂಟ್ರಿಗೆ ಹೋಗೋರು. ಸೊ ಬೆಳಗ್ಗೆ ಹೋಗ್ತಾರೆ, ಕಾಲೇಜ್ ಮುಗಿಸ್ಕೊಂಡು ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕು, ಟೈಮ್ ಆಗುತ್ತೆ, ಬೇರೆ ಬೇರೆ ಜಾಸ್ತಿ ಮೂವ್ಮೆಂಟ್ ಇದೆ ಅಂತ ಆಯಿತು. ಅದಾದಮೇಲೆ ಇಂಟಿಗ್ರೇಟೆಡ್ ಕಾಲೇಜ್ ಅಂತ ಕಾನ್ಸೆಪ್ಟ್ ಬಂತು. ಇಂಟಿಗ್ರೇಟೆಡ್ ಕಾಲೇಜ್ ಅಂದರೆ ಬೋರ್ಡ್ ಎಕ್ಸಾಮ್ಗೂ ಎಂಟ್ರೆನ್ಸ್ ಎಕ್ಸಾಮ್ಗೂ ಎರಡಕ್ಕೂ ನಾವೇ ಪ್ರಿಪೇರ್ ಮಾಡ್ತೀವಿ ಒಂದೇ ಜಾಗದಲ್ಲಿ. ಕಾಲೇಜು ಟ್ಯೂಷನ್ ಸಪರೇಟ್ ಅಲ್ಲ, ಎರಡು ಒಂದೇ ಅಂತ ಆಯಿತು. ಅದಾದಮೇಲೆ ಹೋಗ್ತಾ ಹೋಗ್ತಾ ಬೋರ್ಡ್ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ, ಎಂಟ್ರೆನ್ಸ್ ಎಕ್ಸಾಮೇ ಇಂಪಾರ್ಟೆಂಟ್ ಅನ್ನೋಂಥ ಮೈಂಡ್ಸೆಟ್ ಕ್ರಿಯೇಟ್ ಆಯಿತು. ಯಾಕೆ ಎಂಟ್ರೆನ್ಸ್ ಎಕ್ಸಾಮ್ ಕಾಂಪಿಟೇಷನ್ ಜಾಸ್ತಿ, ಬೋರ್ಡ್ ಎಕ್ಸಾಮ್ ಎಷ್ಟು ಬೇಕಷ್ಟು ಮಾಡ್ಕೊಂಬಿಟ್ರೆ ಸಾಕು ಅಂತ. ಹಾಗೆ ಬಂದಂಗೆ ಏನಾಯಿತು, ಬೋರ್ಡ್ ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡ್ರೆ ಸಾಕು, ಫುಲ್ ಟೈಮ್ ಪ್ರಿಪ್ರೇಷನ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಮಾಡೋಣ ಅಂತ ಅಂದ್ಕೊಂಡು ಶುರು ಮಾಡಿದ್ರು. ನೀವು ಇದು ಯಾವುದ್ರಲ್ಲೂ ರಿಸಲ್ಟ್ ಏನು ವ್ಯತ್ಯಾಸ ಆಗಿಲ್ಲ. ಸ್ಟ್ರಾಟಜಿ ಆಫ್ ಕಂಡಕ್ಟಿಂಗ್ ದ ಕೋರ್ಸಸ್ ಹ್ಯಾಸ್ ಚೇಂಜ್ಡ್. ಸ್ಟ್ರಾಟಜಿಗಳು ಬದಲಾಗಿದೆ ಹೊರತು ರಿಸಲ್ಟಲ್ಲಿ ಬದಲಾವಣೆ ಏನಂತ ಕಾಣೋದಿಲ್ಲ. ಸೊ ಈ 2 ಎಕ್ಸಾಮ್ ಇದೆಯಲ್ಲ, ಬೋರ್ಡ್ ಎಕ್ಸಾಮ್ ಮತ್ತು ಎಂಟ್ರೆನ್ಸ್ ಎಕ್ಸಾಮ್. ಬೋರ್ಡ್ ಎಕ್ಸಾಮ್ ಒಂದು ರೀಕಾಲ್ ಟೆಸ್ಟ್, ಕಲ್ತಿರೋ ವಿಷಯಗಳನ್ನು ಸೀಕ್ವೆನ್ಸಲ್ಲಿ ನೀವು ರೀಕಾಲ್ ಮಾಡಬೇಕು. ಎಂಟ್ರೆನ್ಸ್ ಎಕ್ಸಾಮ್ ರೆಕಗ್ನಿಷನ್ ಟೆಸ್ಟ್, ಅದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಪ್ರಶ್ನೆಗೆ ಉತ್ತರ ಸರಿಯಾದದ್ದು ಯಾವುದು ಅಂತ ಐಡೆಂಟಿಫೈ ಮಾಡಿದ್ರೆ ಸಾಕು. ಅದಕ್ಕೆ ಹೆಂಗೆ ರೀಚ್ ಆದ್ರಿ ಅನ್ನೋದೇನು ಮ್ಯಾಟ್ರ್ ಆಗೋದಿಲ್ಲ. ಬಟ್ ಮಿಕ್ಕಿದ 3 ಆಪ್ಷನ್ನು ಸರಿಯಾದ ಥರನೇ ಕಾಣಿಸ್ತಾ ಇರುತ್ತೆ. ಸೊ ಡಿಸ್ಕ್ರಿಷನನ್ನು ಚೆಕ್ ಮಾಡುತ್ತೆ. ಈ ಥರ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಬಿಟ್ಟು ಲೈಫಲ್ಲಿ ಎಲ್ಲ ಎಕ್ಸಾಮ್ಗಳನ್ನು ಇನ್ಕ್ಲೂಡಿಂಗ್ ಲೆಟ್ಸ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಆಗಲಿ, ಯೂನಿವರ್ಸಿಟಿ ಎಕ್ಸಾಮ್ಸ್ ಆಗಲಿ, ಎಲ್ಲ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸೇ. ಸೊ ನಮ್ಮ ಥಾಟ್ಸನ್ನು ಒಟ್ಟುಗೂಡಿಸಿ ಪ್ರಾಪರ್ ಆಗಿ ಕನ್ವೆ ಮಾಡಕ್ಕೆ ಬರಬೇಕು ನಮಗೆ ಸೀಕ್ವೆನ್ಶಿಯಲಿ, ಇನ್ನೊಬ್ರಿಗೆ ಅರ್ಥ ಆಗೋತ್ತಲ್ಲ. ಕೇಳಿದ ಪ್ರಶ್ನೆಗೆ ಸೂಕ್ತವಾಗಿ ಉತ್ತರ ಕೊಡೋದು ಬರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ ಕಮ್ಯುನಿಕೇಷನ್ ಸ್ಕಿಲ್. ಒಂದು ಕಮ್ಯುನಿಕೇಷನ್ ಸ್ಕಿಲ್ ಅಲ್ವಾ ಅದು. ಲೈಫಲ್ಲಿ ಆಗಲಿ, ನಮ್ಮ ರಿಲೇಷನ್ಶಿಪ್ಸಲ್ಲಾಗಲಿ, ಪ್ರೊಫೆಷನಲ್ ಲೈಫಲ್ಲಿ, ಸೋಷಿಯಲ್ ಲೈಫಲ್ಲಿ ಎಲ್ಲ ಕಡೆನೂ ನಮ್ಮ ವಿಚಾರಗಳನ್ನು ಒಟ್ಟುಗೂಡಿಸಿ ಸಂದರ್ಭಕ್ಕೆ ತಕ್ಕಂಗೆ ಡಿಸ್ಕ್ರಿಪ್ಟಿವ್ ಆಗಿ ಅರ್ಥ ಆಗೋ ಥರ ಹೇಳೋದನ್ನು ಕಲಿಬೇಕು. ಆ ಸ್ಕಿಲ್ಲನ್ನೇ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿಬಿಟ್ರೆ ಸೊ ಹೇಗಾಗುತ್ತೆ? ವೆರಿ ರಾಂಗ್ ಪ್ರಾಕ್ಟಿಸ್. CET ಇರಬೇಕಾದ್ರೆ PU ಸ್ಕೋರ್ಸ್ ಅಂಡ್ CET ಸ್ಕೋರ್ಸ್ ಎರಡು ಅದ್ರದ್ದು 50%, ಇದ್ರದ್ದು 50% ಅಂತ ಆಗ್ತಿತ್ತು. ಇವಾಗ ಹಂಗೇನಿಲ್ಲ, ಕ್ವಾಲಿಫೈಯಿಂಗ್ ಅಷ್ಟೇ. ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಕ್ವಾಲಿಫೈಯಿಂಗ್ ಮಿನಿಮಮ್ ಇಷ್ಟು ದಾಟಿದ್ರೆ ಸಾಕು. ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸ್ನೇ ಫುಲ್ ತಗೊಳ್ಳೋದು. ನೀಟಲ್ಲಂತೂ ಆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಿಟ್ಟರೆ ಸಾಕು, ಮಿಕ್ಕಿದ್ದೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಅನಿಸುತ್ತೆ ಸರಿ ಅನ್ಸುತ್ತೆ ಅದು? ಎಕ್ಸಾಮಿನೇಷನ್ ಪ್ಯಾಟರ್ನ್ಗಳನ್ನೇ ಸ್ವಲ್ಪ ಬದಲಾವಣೆ ಮಾಡಬೇಕು ನಾವು. ವಿ ಹ್ಯಾವ್ ಟು. ಈಗ ನೋಡಿ, ನೀಟ್ ಇಸ್ ಅ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್. ಹ್ಯೂಮನ್ ಫಿಸಿಯಾಲಜಿಗೆ ಸಂಬಂಧಪಟ್ಟಿರುವಂಥ ಕೆಲವು ಚಾಪ್ಟರ್ಸನ್ನು ತೆಗೆದುಬಿಟ್ಟಿದ್ದಾರೆ. ಓಕೆ ಟ್ಯಾಕ್ಸಾನಮಿ ರಿಲೇಟೆಡ್ ಟಾಪಿಕ್ಸನ್ನು ಇಟ್ಟಿದ್ದಾರೆ. ಟ್ಯಾಕ್ಸಾನಮಿ ಅಂತಂದರೆ ಯಾವ್ಯಾವ ಕಿಂಗ್ಡಮಲ್ಲಿ ಅನಿಮಲ್ಸ್, ಜೀವಿಗಳನ್ನು ಡಿವೈಡ್ ಮಾಡ್ತೀವಿ ಅದೆಲ್ಲನೂ. ಸೊ ಟ್ಯಾಕ್ಸಾನಮಿ ಬಗ್ಗೆ ತಿಳುವಳಿಕೆ ಇರೋದು ಒಬ್ಬ ಮೆಡಿಕಲ್ ಆಸ್ಪಿರೆಂಟ್ಗೆ ಏನು ಉಪಯೋಗ ಆಗೋದಿಲ್ಲ. ಹ್ಯೂಮನ್ ಫಿಸಿಯಾಲಜಿ, ಡೈಜೆಸ್ಟಿವ್ ಸಿಸ್ಟಮ್ ತೆಗೆದಾಕ್ಬಿಟ್ಟಿದ್ದಾರೆ, ಅದರಿಂದ ಏನು ಉಪಯೋಗ ಆಯಿತು? ಸೊ ಏನೆಲ್ಲ ನೀವು ಕಾನ್ಸೆಪ್ಟ್ಸನ್ನು ಚೆಕ್ ಮಾಡ್ತಿದ್ದೀರಾ, ಏನೆಲ್ಲ ಟಾಪಿಕ್ಸ್ ಚೆಕ್ ಮಾಡ್ತಿದ್ದೀರಾ, ಅದು ಕೂಡ ರಿಫಾರ್ಮ್ ಆಗಬೇಕು. ಆ್ಯಂಡ್ ಇದು ಬೋರ್ಡ್ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ, ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಅಲ್ಲ, ಅಥವಾ ಅದು ಸುಲಭ ಅಂತ ಅಂದ್ಕೊಳ್ತಿರೋದು ಕೂಡ ಇಟ್ಸ್ ಎ ರಾಂಗ್ ನೋಷನ್, ತಪ್ಪು ಅಭಿಪ್ರಾಯ. ಅದು ಸುಲಭ ಅಲ್ಲ. ಅದನ್ನು ಈಗ ಕೇಳಿ, ಈಗ ಇವಾಗಿನ ಮಕ್ಕಳಿಗೆ ನೀವು 10 ನಿಮಿಷ ಟೈಮ್ ಕೊಟ್ಟು 10 ವಿಷಯದ ಬಗ್ಗೆ ಮಾತಾಡು ಅಂದರೆ ಮಾತಾಡ್ತಾರೆ. 10 ನಿಮಿಷ ಒಂದೇ ವಿಷಯ ಮಾತಾಡು ಅಂತ ಹೇಳಿ ಆಗೋದಿಲ್ಲ. UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ನಿಮಗೆ ಒಂದು ಪೇಪರ್ 250 ಮಾರ್ಕ್ಸು. 250 ಮಾರ್ಕ್ಸ್ಗೆ ಬರಿಬೇಕು ನೀವು ಉತ್ತರಗಳನ್ನು 3 ಅವರಲ್ಲಿ.
ಎಸ್ಸೆ ಪೇಪರ್ ಇರುತ್ತೆ, ಒಂದು 200 ಮಾರ್ಕ್ಸ್ಗೆ ಒಂದೇ ಎಸ್ಸೆ ಬರೀಬೇಕು. ಹ್ಮ್ 1 ಎಸ್ಸೆ ಫಾರ್ 200 ಮಾರ್ಕ್ಸ್. ಬರ್ಸಿ ಮಕ್ಳ ಕೈಲಿ ನೋಡೋಣ ಒಂದು 10 ಪೇಜ್ ಎಸ್ಸೆ. ಸೊ ಅದನ್ನು ಇಗ್ನೋರ್ ಮಾಡ್ತಾ ಇರೋದು. ಎಂಟ್ರೆನ್ಸ್ ಎಕ್ಸಾಮ್ ಓಕೆ, ಯಾವುದೋ ಒಂದು ಕೋರ್ಸ್ಗೆ ಅಡ್ಮಿಟ್ ಮಾಡೋದಕ್ಕಷ್ಟೇ. ಬಟ್ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸನ್ನು ಇಗ್ನೋರ್ ಮಾಡ್ತಾ ಇರೋದು ಲೈಫ್ಗೆ ತೊಂದರೆ ಕೊಡ್ತಾ ಇದೆ. ಪತ್ರ ಬರೀತಾರೆ ಮಕ್ಳು ಇವಾಗ, ಪತ್ರ ಬರೆಯೋಕ್ಕೆ ಬರೋದಿಲ್ಲ. ವೇ ಆಫ್ ಎಕ್ಸ್ಪ್ರೆಷನ್ ಹೊಟ್ಟೋಗಿದೆ. ಹೊಟ್ಟೋಗಿದೆ. ಸೊ ಆ್ಯಸ್ ಇಟ್ ಈಸ್ ಭಾಷೆ ಬಳಸ್ಕೊಂಡು ಎಕ್ಸ್ಪ್ರೆಸ್ ಮಾಡೋದು ಈಸ್ ಅ ವೆರಿ ಲೋ ಕ್ವಾಲಿಟಿ ಕಮ್ಯುನಿಕೇಷನ್. ಯಾಕಂದರೆ ನಾನು ಅನ್ಕೊಳ್ಳೋದೇ ಒಂದು, ಅದು ಪದಗಳಾಗಿ ಪರಿವರ್ತನೆ ಆಗಿ ಬಾಡಿ ಲ್ಯಾಂಗ್ವೇಜ್ ಸೇರಿಕೊಂಡು ಎಕ್ಸ್ಪ್ರೆಸ್ ಆದಾಗ ನೀವು ಅರ್ಥ ಮಾಡ್ಕೊಳ್ಳೋದೇ ಇನ್ನೊಂದಿರುತ್ತೆ. ಹೌದು, ಅದಕ್ಕೆ ತಾನೇ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ನೀನು ಅಂತ ಮಕ್ಳು ಹೇಳ್ತಾರೆ, ನೀನು ನಾವು ಮಾಡಿದ್ದಕ್ಕೆ ಬೆಲೆ ಕೊಡಲ್ಲ ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಜಗಳ ಅದೇ ತಾನೆ, ಕಮ್ಯುನಿಕೇಷನ್ ಗ್ಯಾಪ್ ಅದೇನೆ. ಸೊ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ ಹ್ಯಾವ್ ಟು ಬಿ ಗಿವನ್ ಇಂಪಾರ್ಟೆನ್ಸ್. ಬೋರ್ಡ್ ಎಕ್ಸಾಮ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಎಂಟ್ರೆನ್ಸ್ ಎಕ್ಸಾಮ್ ಪ್ರಿಪ್ರೇಷನ್. ಅಷ್ಟೆಲ್ಲ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೋದು, ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ ಮೇಲೆ ಪ್ರಿಪೇರ್ ಆಗೋದು ಆಬ್ಜೆಕ್ಟಿವ್ ಎಕ್ಸಾಮ್ಸ್ ಮೇಲೆ ಪ್ರಿಪೇರ್ ಆಗೋದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್. ಓಕೆ, ಲೈಫ್ ಪರ್ಸ್ಪೆಕ್ಟಿವಲ್ಲಿ ನೋಡಿ, ಅಲ್ಲಿ ನೀವು ಪ್ರಯಾರಿಟೈಸ್ ಮಾಡುವಾಗ ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅದೆಲ್ಲನೂ ಇಗ್ನೋರ್ ಮಾಡ್ದಲೇ ತಯಾರಿ ಮಾಡೋದು ಇಂಪಾರ್ಟೆಂಟ್.